ಕಡಲಬರಿ ವ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಮಂಗಳೂರಿನ ಒಂದು ಸಾಂಪ್ರದಾಯಿಕ ತಿಂಡಿಯಾದ ಮರುವೈ ಪುಂಡಿಯನ್ನು ಹೇಗೆ ಮಾಡೋದು ಅಂತ ನೋಡುವ ಬನ್ನಿ. ಮುಂಚಿನ ಕಾಲದಲ್ಲಿ ಎಲ್ಲರ ಮನೆಗಳಲ್ಲೂ ಸಾಮಾನ್ಯವಾಗಿತ್ತು, ಈಗ ಸ್ವಲ್ಪ ಮರೆತೇ ಹೋಗಿದೆ ಅಂತ ಹೇಳ್ಬೋದು. ಇದಕ್ಕೆ ನಾನು ಮೊದಲಿಗೆ ಈ ಮರುವೈ ಅಥವಾ ಕಪ್ಪೆ ಚಿಪ್ಪನ್ನು ನೀರಲ್ಲಿ ಹಾಕಿಟ್ಟಿದ್ದೇನೆ. ಇದು ನೆನೆದಷ್ಟು ಒಳ್ಳೆಯದು, ಅಂದರೆ ಕೆಸರೆಲ್ಲ ಬಿಡ್ತದೆ ಜಾಸ್ತಿ ಚೆನ್ನಾಗಿ. ಹಾಗೆ ಇದಕ್ಕೆ ನಾನು ಊಟದ ಅಕ್ಕಿಯನ್ನು 2 ಲೋಟ ತೆಗೆದುಕೊಂಡಿದ್ದೇನೆ. ಜೊತೆಗೆ ಸ್ವಲ್ಪ ಬೆಳ್ತಿಗೆ ಅಕ್ಕಿಯನ್ನು ಸೇರಿಸ್ತೇನೆ. ನೀವು ನೋಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕಿಕೊಳ್ಳಿ. ಅಂದರೆ 1 ಪಾವಿನಲ್ಲೂ ಸಹ ಮಾಡ್ಬೋದು. ಈಗ ರೆಡಿಮೇಡ್ ಅಕ್ಕಿ ಹುಡಿ ಎಲ್ಲ ಸಿಗ್ತದೆ, ಅದರಲ್ಲಿ ಸಹ ಆಗ್ತದೆ, ಏನೂ ತೊಂದರೆ ಇಲ್ಲ. ಅದರಲ್ಲಿ ಸಹ ಕಡುಬು ಮಾಡಿ ಮಾಡ್ಬೋದು. ಆದರೆ ಉಪ್ಪು ಹಾಕಿಕೊಳ್ಳಿ ಕಡುಬಿಗೆ, ಹುಡಿ ಹಾಕೋದಾದರೆ ನೀವು. ಈಗ ಇದೊಂದು 8 ಗಂಟೆಯಷ್ಟು ನೆನೆದರೆ ತುಂಬ ಒಳ್ಳೆಯದು. ಇದೀಗ 8 ಗಂಟೆ ನಂತರ ಕ್ಲೀನಾಗಿ ತೊಳೆದು ಇದನ್ನು ರುಬ್ಬಲಿಕ್ಕೆ ಹಾಕಿದ್ದೇನೆ ಉಪ್ಪಿನ ಜೊತೆ. ನೋಡಿ ಇಷ್ಟು ಗಟ್ಟಿ ಇದ್ದರೆ ಸಾಕು. ಮಿಕ್ಸಿಯಲ್ಲಿ ಅರಿಯುವವರು ಬೇಕಾದರೆ ಅದನ್ನು ಸ್ವಲ್ಪ ಬಣಲೆಯಲ್ಲಿ ಹಾಕಿ ಸ್ವಲ್ಪ ಗಟ್ಟಿ ಮಾಡಿಕೊಳ್ಳಿ, ಅಂದರೆ ಅದರ ನೀರಿನ ಪಸ ಸ್ವಲ್ಪ ಹೋಗೋದಷ್ಟು ನಿಮಗೆ ಕಡುಬು ಇಡಲಿಕ್ಕೆ ಸುಲಭ ಆಗುವಷ್ಟು ಮಾಡ್ಬೋದು. ಈಗ ನೋಡಿ ಇದರ ಮಸಾಲೆಗೆ ಒಂದು ತೆಂಗಿನಕಾಯಿ ಈಗ ತೋರಿಸಿದಲ್ಲ ಅದರದ್ದು ಫುಲ್ಲು ತಗೊಂಡಿದ್ದೇನೆ, ಒಂದು ಇಡೀ ತೆಂಗಿನಕಾಯಿ. ಇದಕ್ಕೆ ತೆಂಗಿನಕಾಯಿ ಸ್ವಲ್ಪ ಜಾಸ್ತಿ. 6 ರಿಂದ 7 ಉದ್ದ ಮೆಣಸು ತೆಗೆದುಕೊಂಡಿದ್ದೇನೆ, ಅಂದರೆ ಕಲ್ಲರಿಗೋಸ್ಕರ. ಮತ್ತೊಂದು 6 7 ಗಿಡ್ಡ ಮೆಣಸು, ಇದು ಖಾರಕ್ಕಾಗಿ. ಮತ್ತು ಸ್ವಲ್ಪ ಮೆಂತೆಕಾಳು, ಒಂದು 1/4 ಚಮಚದಷ್ಟು. ಹಾಗೆ ಸ್ವಲ್ಪ ಸಾಸಿವೆ ಕೂಡ ಹಾಕಬೇಕು. ನಂತರ ಇದಕ್ಕೆ ಕೊತ್ತಂಬರಿ ಒಂದು 1.5 ಚಮಚದಷ್ಟು ಸಾಕು. ಸಾಧಾರಣವಾಗಿ ಈ ತಿಂಡಿಯನ್ನು ಸಂಜೆ ಹೊತ್ತು ಮಾಡ್ತಾರೆ, ಅಂದರೆ ಬೆಳಿಗ್ಗೆ ಅಕ್ಕಿ ನೆನೆ ಹಾಕಿ ಸಂಜೆಗೆ ಮಾಡ್ತಾರೆ. ಅಂದರೆ ಇದರಲ್ಲಿ ಸ್ವಲ್ಪ ಕೆಲಸ ಜಾಸ್ತಿ ಇರ್ತದೆ, ಬೆಳಿಗ್ಗೆದು ಗಡಿಬಿಡಿಯಲ್ಲಿ ಆಗೋದಿಲ್ಲ ಅಂತ ಕಾರಣ ಇರ್ಬೋದು. ನಾನು ಕೂಡ ಈಗ ಸಂಜೆ ಹೊತ್ತಲ್ಲೇ ಮಾಡ್ತಾ ಇದ್ದೇನೆ. ಅಂದರೆ ಬೆಳಿಗ್ಗೆ ಮಾರ್ಕೆಟಿಂದ ಈ ಕಪ್ಪೆ ಚಿಪ್ಪನ್ನು ತೆಗೆದುಕೊಂಡು ಬಂದು ನಂತರ ಅಕ್ಕಿ ನೆನೆಲಿಕ್ಕೆ ಹಾಕಿದೆ. ಈಗ ಸಂಜೆಗೆ ಮಾಡ್ತಾ ಇದ್ದೇನೆ. ನೋಡಿ ಈಗ ಮಸಾಲೆಗೆ ಇದಕ್ಕೆ ಅರಿಶಿನ ಮತ್ತು ಸ್ವಲ್ಪ ಹುಳಿ ಇದನ್ನು ಒಟ್ಟಿಗೆ ಅರಿಲಿಕ್ಕೆ ಹಾಕಬೇಕು. ಅದೊಂದು 3/4 ನುಣ್ಣಗೆ ಆದ ನಂತರ ಸ್ವಲ್ಪ ಈರುಳ್ಳಿ, ಒಂದು 5-6 ಎಸಳು ಬೆಳ್ಳುಳ್ಳಿ ಮತ್ತು ಒಂದು 1/2 ಚಮಚದಷ್ಟು ಜೀರಿಗೆ, ಇಷ್ಟನ್ನು ಹಾಕಬೇಕು ಮಸಾಲೆಗೆ. ಇದು ನುಣ್ಣಗೆ ಅರಿತಾ ಇರಲಿ, ಅಷ್ಟರ ತನಕ ನಾವು ಕಡುಬು ಮಾಡಿ ಇಡುವ. ಕಡುಬುಗೆ ತುಂಬ ನುಣ್ಣಗೆ ಆಗಬೇಕು ಅಂತೇಳಿ ಏನಿಲ್ಲ, ಕಡುಬನ್ನು ಚಿಕ್ಕದಾಗಿಯೂ ಇಡ್ಬೋದು. ನಾನು ಸ್ವಲ್ಪ ದೊಡ್ಡದಾಗಿ ಮಾಡಿ ಇಟ್ಟು ನಂತರ ಅದನ್ನು ಕಟ್ ಮಾಡಿ ಹಾಕ್ತೇನೆ. ಇದು ನೋಡಿ ಈಗ 1/2 ಗಂಟೆ ಸ್ವಲ್ಪ ಜಾಸ್ತಿ ಇಟ್ಟಿದ್ದೇನೆ, ಅಂದರೆ ಸ್ವಲ್ಪ ಕಡುಬು ದೊಡ್ಡದುಂಟಲ್ಲ ಹಾಗೆ. ಇದೀಗ ಬೆಂದಿದೆ ಅಂತ ನೋಡುವ. ನೋಡಿ ಇದು ಸ್ಪೂನ್ ಇದಕ್ಕೆ ಎಂತ ಹಿಡಿಲಿಲ್ಲ, ಹಾಗಾಗಿ ಇದು ಬೆಂದಿದೆ ಅಂತ ಅರ್ಥ. ಇಷ್ಟಾದರೆ ಸಾಕು. ಇದು ನೋಡಿ ಬೆಳಿಗ್ಗೆ ಹಾಕಿಟ್ಟದ್ದು ನೋಡಿ, ಹೀಗೆ ಓಪನ್ ಆಗಿದ್ದರೆ ಈ ಕಪ್ಪೆ ಚಿಪ್ಪು ಅದನ್ನು ಹಾಕಬೇಡಿ, ಅದು ಮತ್ತೆ ಒಳ್ಳೆಯದಾಗೋದಿಲ್ಲ, ಅದು ಕೊಳ್ತಿರ್ತದೆ. ಹಾಗಾಗಿ ಅದೊಂದು ಪ್ಲಸ್ ಪಾಯಿಂಟ್, ನೀವು ಬೆಳಿಗ್ಗೆ ಬೇಗ ಹಾಕಿಟ್ರೆ ನೀರಲ್ಲಿ ಕರೆಕ್ಟ್ ಗೊತ್ತಾಗ್ತದೆ ನಿಮಗೆ. ಈಗ ನೋಡಿ ಮರುವೈ ಪುಂಡಿ ಮಾಡಲಿಕ್ಕೆ ಮೊದಲಿಗೆ ಎಣ್ಣೆ ಹಾಕ್ತಾ ಇದ್ದೇನೆ ಪಾತ್ರೆಗೆ, ತೆಂಗಿನ ಎಣ್ಣೆ. ಇದಕ್ಕೆ ಸ್ವಲ್ಪ ಸಾಸಿವೆ ಸಿಡಿಯುವಾಗ ಒಗ್ಗರಣೆ ಸೊಪ್ಪು ಮತ್ತು ನೀರುಳ್ಳಿ ಇಷ್ಟು ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ ನಂತರ ಅದಕ್ಕೆ ಈ ಕಪ್ಪೆ ಚಿಪ್ಪನ್ನು ಕ್ಲೀನಾಗಿ ತೊಳೆದು ಹಾಕಿ ಒಂದು 2-3 ಅದು ನೀರಲ್ಲಿ ತೊಳಿರಿ, ಅಂದರೆ ಏನಾದರೂ ಪಾಚಿ ಏನಾದರೂ ಇದ್ದರೆ ಹೋಗ್ತದೆ ಹಾಗೆ. ಮತ್ತು ಹಾಕುವಾಗ ನೋಡಿ ಹಾಕಿ, ಕೆಸರಿದ್ದೆಲ್ಲ ಆ ಥರ ಏನಾದರೂ ಅಥವಾ ಕೆಲವು ಖಾಲಿ ಚಿಪ್ಪಿರ್ತದೆ, ಹಾಗಿದ್ದರೆ ತೆಗೀರಿ. ಇದೊಂದು 15 ನಿಮಿಷ ತಗೊಳ್ತದೆ ಬೇಯಲಿಕ್ಕೆ, ಮುಚ್ಚಿಟ್ಟು ಬೇಯಿಸಿದರೆ. ಅದರ ನಂತರನೂ ಯಾವುದಾದ್ರೂ ಕಪ್ಪೆ ಚಿಪ್ಪು ಅದು ಓಪನ್ ಆಗದೇ ಇದ್ದರೆ ಅದನ್ನು ಹಾಕಬೇಡಿ, ಅಂದರೆ ಅದರಲ್ಲಿ ಕೆಸರೆಲ್ಲ ಇರ್ತದೆ ಹಾಗೆ. ನಿಮಗೆ ಟೈಮ್ ಇದ್ದರೆ ನೀವು ಅದನ್ನು ಕಟ್ ಮಾಡಿ ಹಾಕಿದರೂ ಆಗ್ತದೆ ಕಪ್ಪೆ ಚಿಪ್ಪನ್ನು, ಆಗ ನಿಮಗೆ ಕರೆಕ್ಟ್ ಗೊತ್ತಾಗ್ತದೆ ಯಾವುದರಲ್ಲಿ ಕೆಸರು ಉಂಟು ಕೆಸರಿಲ್ಲ ಅಂತ, ಮುಂಚೆ ಕಟ್ ಮಾಡಿ ಹಾಕಿದರೆ. ಈಗ ಎಲ್ಲ ಅರ್ಜೆಂಟ್ ಗಡಿಬಿಡಿಯ ಕೆಲಸವೇ ಇರುವುದಲ್ಲ ನಮಗೆ, ಹಾಗಾಗಿ ಇದೊಂದು ಕೂಡ ಉಪಾಯ. ಅಂದರೆ ಹಾಕಿ ಒಂದು 15 ನಿಮಿಷದ ನಂತರ ಬಾಯಿ ಓಪನ್ ಆಗದೇ ಇರುವಂಥದ್ದನ್ನು ತೆಗೆದ್ರೆ ಆಯಿತು. ಹಾಗೆ ಮುಚ್ಚಿಟ್ಟು ಬೇಯಿಸಿದನ್ನು ಮಾತ್ರ. ಅದು ಬೇಯೋ ತನಕ ಕಡುಬು ಕೂಡ ಕಟ್ ಮಾಡಿ ರೆಡಿ ಮಾಡಿ ಇಟ್ಟುಕೊಂಡ್ರೆ ಸುಲಭ ಆಗ್ತದೆ. ನೋಡಿ ನಾನು ಇಷ್ಟಿಷ್ಟು ದೊಡ್ಡದಾಗಿ ಕಟ್ ಮಾಡಿದೆ. ನೋಡಿ ಈಗ ಇದೆಲ್ಲ ಓಪನ್ ಆಗಿದೆ, ಆದರೆ ಇನ್ನೂ ಸಹ ಕೆಲವು ಕಾಣ್ತಾ ಉಂಟು ಓಪನ್ ಆಗದೇ ಇರುವಂಥದ್ದು.
ಒಂದೊಂದು ಎಡೆಯಲ್ಲಿ ಎಲ್ಲ ಓಪನ್ ಆದರೆ ಇನ್ನು ಮಸಾಲೆ ಹಾಕಿದರೆ ಆಯಿತು. ಓಪನ್ ಆಗದಿದ್ದರೆ ಅದನ್ನೆಲ್ಲ ಒಂದು ತೆಗೀರಿ, ಅಥವಾ ಸ್ವಲ್ಪ ಹೊತ್ತು ಜಾಸ್ತಿ ಇಟ್ಟು ಬೇಯಿಸ್ತೀರಾದರೆ ಬೇಯಿಸಿ, ಅಂದರೆ ಕೆಲವೆಲ್ಲ ಸ್ವಲ್ಪ ಜಾಸ್ತಿ ಟೈಮ್ ತಗೊಳ್ತದೆ. ಹಾಗೆ ನನಗೆ ಇದು 15 ನಿಮಿಷ ಆಯಿತು, ಹಾಗಾಗಿ ಇನ್ನು ಓಪನ್ ಆಗದಿರುವಂಥದ್ದನ್ನು ನಾನು ತೆಗಿತಾ ಇದ್ದೇನೆ. ಇದರೊಟ್ಟಿಗೆ ಬಿಡೋದಿಲ್ಲ, ಅಂದರೆ ಕೆಸರಿದ್ದರೆ ಮತ್ತೆ ಹಾಗೆ ನೋಡಿ ಹೀಗೆ ಇರ್ತದೆ. ಮುಂಚೆ ನಮ್ಮ ಅಜ್ಜಿ ಯಾವಾಗಲೂ ಹೇಳ್ತಾಯಿದ್ರು, ಈ ಮಸಾಲೆ ಕಡುಬೆಲ್ಲ ಇರ್ತದಲ್ಲ, ಅಂದರೆ ಅರೆಪುಂಡಿ ಅಂತ ಹೇಳ್ತೇವೆ ತುಳುವಲ್ಲಿ, ಅದೆಲ್ಲ ಮಾಡೋದಾದರೆ ನಾವು ಕಡುಬನ್ನು ಇಡೀ ಇಡಿಯಾಗಿ ಹಾಕೋದಕ್ಕಿಂತ ದೊಡ್ಡದಾಗಿ ಮಾಡಿ ಕಟ್ ಮಾಡಿ ಹಾಕಿದರೆ ಅದರ ಮಸಾಲೆ ಎಲ್ಲ ಕಡುಬು ಒಳ್ಳೆ ಎಳೆದುಕೊಳ್ಳುತ್ತದೆ ಅಂತ. ಹಾಗಾಗಿ ನಾನು ಈ ಥರದ್ದೆಲ್ಲ ಮಾಡೋದಾದರೆ ಅದು ಸ್ವಲ್ಪ ದೊಡ್ಡ ದೊಡ್ಡದಾಗಿಯೇ ಕಡುಬನ್ನು ಮಾಡಿ ಕಟ್ ಮಾಡಿ ಹಾಕೋದು. ಹಾಗೆ ನೋಡಿ, ಈಗ ಇದು ಚೆನ್ನಾಗಿ ಬೆಂದಿದೆ. ಮಸಾಲೆ ಸೇರಿಸುವ, ಮಸಾಲೆ ಸೇರಿಸಿ ಸ್ವಲ್ಪ ತೆಳ್ಳಗೆ ಮಾಡಿ, ಅಂದರೆ ಎಲ್ಲ ಕಡುಬು ಅದರೊಳಗೆ ಹಿಡಿಬೇಕಲ್ಲ, ಹಾಗೆ ಸ್ವಲ್ಪ ತೆಳ್ಳಗೆ ಮಾಡಿ ಈ ಮಸಾಲೆಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕಿ. ನಾವು ಕಡುಬಿಗೆ ಹಾಕಿದ್ದೇವೆ, ಅದು ಯಾವಾಗಲೂ ಕಡುಬಿಗೆ ಫಸ್ಟಿಗೆ ಹಾಕಬೇಕು, ಇಲ್ಲದಿದ್ದರೆ ಅದು ಅಷ್ಟು ಒಳ್ಳೆಯದಾಗೋದಿಲ್ಲ. ಈ ಮಸಾಲೆಯಲ್ಲಿ ಇದ್ದದನ್ನು ಎಳೆದುಕೊಂಡಷ್ಟು ಉಪ್ಪು ಸರಿ ಸಾಕಾಗೋದಿಲ್ಲ. ಮಸಾಲೆ ಸೇರಿಸಿದ ನಂತರ ಎಷ್ಟು ತೆಳ್ಳಗೆ ಬೇಕಷ್ಟು ಮಾಡಿ ಇದು ಚೆನ್ನಾಗಿ ಕುದಿಬೇಕು. ಸರಿ ಕುದಿದ ನಂತರವೇ ನೀವು ಕಡುಬನ್ನು ಹಾಕಬೇಕು, ಇಲ್ಲದಿದ್ದರೆ ಅದು ಬೇಗ ಹಳಸ್ತದೆ. ಮತ್ತು ನೀವು ಅದಕ್ಕೆ ಅಕ್ಕಿ ಹಾಕುವಾಗ ಸಹ ಅವತ್ತು ರಾತ್ರಿಗೆ ತಿನ್ನುವಷ್ಟು ಮತ್ತು ಬೆಳಿಗ್ಗೆಗೆ ಬೇಕಾಗುವಷ್ಟು ಮಾತ್ರ ಹಾಕಿ, ಜಾಸ್ತಿ ಹಾಕಬೇಡಿ, ಅಂದರೆ ಮತ್ತೆ ಹಳಸ್ತದೆ ಅದು ಬೇಗ. ಹಾಗೆ ಮರುದಿವಸ ಬೆಳಿಗ್ಗೆ ಸಹ ನೀವು ಸ್ವಲ್ಪ ನೀರು ಹಾಕಿ ಕುದಿಸಿ, ಸ್ವಲ್ಪ ನೀರು ಸಾಕು, ಅಂದರೆ ಅದು ಮಸಾಲೆ ಕಡುಬಿಗೆ ಹಿಡಿದುಕೊಂಡಿದ್ರೇ ಒಳ್ಳೆಯದಾಗ್ತದೆ. ಅಂದರೆ ಅಂಟಿ ಇದ್ದರೆ ತುಂಬ ನೀರಾಗಿದ್ದರೆ ಅಷ್ಟು ಒಳ್ಳೆಯದಾಗೋದಿಲ್ಲ. ಹಾಗೆ ಮತ್ತು ಮರುದಿವಸ ಬೆಳಿಗ್ಗೆ ಕುದಿಸುವಾಗ ಸಹ ಹಾಗೆ ಸ್ವಲ್ಪ ಕೇರ್ಫುಲ್ ಆಗಿರಬೇಕು, ಬೇಗ ಅದು ತಳ ಹಿಡಿತದೆ. ಅಂದರೆ ಅದು ಡ್ರೈ ಆಗಿರ್ತದಲ್ಲ ಕಡುಬು ಮಸಾಲೆ ಎಳೆದುಕೊಂಡು. ಬೇಕಿದ್ದರೆ ಸ್ವಲ್ಪ ನೀರು ಹಾಕಿ ಕುದಿಸ್ಬೋದು ಅಷ್ಟೇ. ಉಪ್ಪೆಲ್ಲ ನೋಡಿಕೊಳ್ಳಿ ಸರಿಯಾಗಿ ಮಸಾಲೆಗೆ ಉಂಟಾ ಇಲ್ವಾ ಅಂತ ನೋಡಿ. ಈಗ ಚೆನ್ನಾಗಿ ಕುದೀತಾ ಇದೆ. ಈಗ ಒಮ್ಮೆ ಫುಲ್ಲು ಮಿಕ್ಸ್ ಮಾಡುವ. ಮಿಕ್ಸ್ ಮಾಡಿ ನಂತರ ಈ ಕಟ್ ಮಾಡಿಟ್ಟಂಥ ಕಡುಬನ್ನು ಇದಕ್ಕೆ ಸೇರಿಸುವ. ಸೇರಿಸಿದ ನಂತರ ಅದು ಸ್ವಲ್ಪ ಕುದಿ ಬರಬೇಕು. ಸೀದಾ ಕಡುಬು ಸೇರಿಸಿ ಇಳಿಸಿ ಬಿಡಬೇಡಿ. ಈಗ ನೋಡುವಾಗ ನಿಮಗೆ ಇದು ತೆಳ್ಳಗೆ ಆದಾಗೆ ಕಾಣ್ತದೆ, ಆದರೆ ಇದು ಕಡುಬು ಸೇರಿಸಿದ ನಂತರ ಒಂದು ಕುದಿ ಬರ್ತಲ್ಲ, ನಂತರ ಒಂದು ಅರ್ಧ ಗಂಟೆ ಇಟ್ಟು, ಅಂದರೆ ಗ್ಯಾಸ್ ಆಫ್ ಮಾಡಬೇಕು. ಕುದಿ ಬಂದ ನಂತರ ಅರ್ಧ ಗಂಟೆ ನಂತರ ನೀವು ತೆಗೆಯುವಾಗ ಅದು ಡ್ರೈ ಆಗಿರ್ತದೆ, ಮಸಾಲೆ ಎಲ್ಲ ಈ ಕಡುಬಿನಿಗೆ ಸೇರಿಕೊಂಡಿರ್ತದೆ. ಹಾಗೆ ಆದರೆ ಮಸಾಲೆ ತೆಳು ಮಾಡದಿದ್ದರೂ ಕೂಡ ಅದು ಕಡುಬಿಗೆ ಫುಲ್ ಮಿಕ್ಸ್ ಮಾಡಲಿಕ್ಕೆ ಕಷ್ಟ ಆಗ್ತದಲ್ಲ, ಮತ್ತು ಈ ಕಡುಬು ಕಟ್ ಆಗ್ತದೆ ಎಲ್ಲ. ತುಂಬ ಸತಿ ನೀವು ಈ ಸೌಟು ಹಾಕಿ ತಿರುಗಿಸ್ತಾ ಇದ್ದರೆ ನೋಡಿ. ಈಗ ಕುದಿ ಬರ್ತಾ ಇದೆ, ಒಂದು 5 ನಿಮಿಷ ಹೀಗೆ ಇಟ್ಟು ನಂತರ ಗ್ಯಾಸ್ ಆಫ್ ಮಾಡಿ. ನೋಡಿ ಈಗ ಇದು ಕಡುಬು ಎಳೆದುಕೊಳ್ತಾ ಇದೆ. ಈಗ ಸ್ವಲ್ಪ ಮಸಾಲೆ ಎಲ್ಲ ಡ್ರೈ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ. ಈಗ ಮಂಗಳೂರಿನ ಹಿಂದಿನ ಕಾಲದ ಪ್ರಸಿದ್ಧ ತಿಂಡಿ ಮರುವೈ ಪುಂಡಿ ತಿನ್ನಲಿಕ್ಕೆ ರೆಡಿಯಾಗಿದೆ. ನೀವು ಒಮ್ಮೆ ಹೀಗೆ ಟ್ರೈ ಮಾಡಿ ನೋಡಿ, ಮತ್ತೆ ಬಿಡಲಿಕ್ಕಿಲ್ಲ. ಇಷ್ಟೊತ್ತು ವೀಕ್ಷಿಸಿದ್ದಕ್ಕೆ ಥ್ಯಾಂಕ್ ಯು.